ಈಗ ಪರಮ ಪೂಜ್ಯ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಪೂಜ್ಯ ಸ್ವಾಮೀಜಿಯವರು ಪಂಚಮಸಾಲಿ ಸಮಾಜಕ್ಕೆ ಆಶೀರ್ವಚನ ಮಾಡಲಿದ್ದಾರೆ. ಕುಜಂತಂ ರಾಮರಾಮೇತೆ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಲೋಕಪೂಜ್ಯರಾದ ಶ್ರೀ ಮಹರ್ಷಿ ವಾಲ್ಮೀಕಿ ಅವರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಳ್ಳುತ್ತಾ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ 184ನೇ ವಿಜಯೋತ್ಸವ ಹಾಗೂ ವೀರಶೈವ ಲಿಂಗಾಯತ ಪಂಚಮಶಾಲಿ ಜಗದ್ಗುರುಗಳವರ ಪಟ್ಟಾಭಿಷೇಕ ಮಹೋತ್ಸವದ ಈ ಒಂದು ಸಮಾರಂಭದ ಪಟ್ಟಾಭಿಷಿಕ್ತರಾಗಿರ್ತಕ್ಕಂಥ ಈ ಒಂದು ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ 2008 ಜಗದ್ಗುರು ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳ ಅಡಿದವರಿಗೆ ಪಡಮಟ್ಟು, ಚರಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 2008 ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಅಡಿದವರಿಗೆ ಪಡಮಟ್ಟು, ಈ ಬೃಹತ್ ಸಮಾವೇಶದ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಸಮಾಜದ ಜಗದ್ಗುರುಗಳವರೇ, ಈ ನಾಡಿನ ಎಲ್ಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಇಡೀ ರಾಜ್ಯಾದ್ಯಂತ ಎಲ್ಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ವೀರಶೈವ ಪಂಚಮಸಾಲಿ ಜನಾಂಗದ ಎಲ್ಲ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ, ಈ ನಾಡಿನಲ್ಲಿ ಅನೇಕ ಸಮಾಜದವರು ಮಠಪೀಠಗಳನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಅವರ ಸಮಾಜಕ್ಕೆ ಸಂಸ್ಕಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ನಾಡಿನ ತುಂಬ ಅನೇಕ ಮಠಗಳು ಮಾಡ್ತಾ ಇದ್ದಾವೆ. ಈ ನಾಡಿನಲ್ಲಿ 76 ಲಕ್ಷ ವೀರಶೈವ ಲಿಂಗಾಯತ ಪಂಚಮಸಾಲಿ ಜನಾಂಗ ಇರ್ತಕ್ಕಂಥ ಈ ನಾಡಿನಲ್ಲಿ ಇವತ್ತು ತಾವೆಲ್ಲರೂ ಸೇರಿಬಿಟ್ಟು ಗುರುಗಳ ಪಟ್ಟಾಭಿಷೇಕವನ್ನು ಮಾಡಿ ಈ ಜನಾಂಗವನ್ನು ಮುನ್ನಡೆಸ್ತಕ್ಕಂಥ ಜಗದ್ಗುರುಗಳನ್ನಾಗಿ ಮಾಡಿಕೊಂಡು ತಾವೇನು ತಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದೀರಿ, ಅದು ನಿಜಕ್ಕೂ ತುಂಬ ಶ್ಲಾಘನೀಯ ವಿಷಯ. ಇವತ್ತು ತಾವೇನು ಪರಮ ಪೂಜ್ಯರನ್ನು ಪಟ್ಟಾಭಿಷೇಕ ಮಾಡಿದಿರಿ, ಆದರೆ ಗುರುಗಳ ಮೇಲೆ ಇವತ್ತು ಬಹುತರವಾದಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗೆ ಗುರುಗಳ ಮೇಲೆ ಬಿಟ್ಟು ಆ ಜವಾಬ್ದಾರಿಯನ್ನು ತಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಆ ಗುರುಗಳ ಜವಾಬ್ದಾರಿಗಳ ಜೊತೆಗೆ ತಮ್ಮ ಜವಾಬ್ದಾರಿ ಕೂಡ ಬಹುತರವಾಗಿರುವಂಥದ್ದು. ಗುರುಗಳ ಹೆಗಲಿಗೆ ಹೆಗಲು ಕೊಟ್ಟು ಈ ಸಮಾಜವನ್ನು, ನಾಡಿನಲ್ಲಿ ಇರ್ತಕ್ಕಂಥ 76 ಲಕ್ಷ ಪಂಚಮಸಾಲಿ ಜನಾಂಗವನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಸಮಾಜವನ್ನು ಕಟ್ಟಿ ಈ ನಾಡಿನಲ್ಲಿ ಈ ಸಮಾಜ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಗುರುಗಳಿಗೆ ಕೊಟ್ಟು ಈ ಸಮಾಜವನ್ನು ಬೆಳೆಸ್ರಿ, ಅದಕ್ಕೆ ನಮ್ಮ ಸಹಕಾರವೂ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಾವು ಯಾವಾಗಲೂ ನಮಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಕಾರಣ ಈ ಹರಿಹರದಲ್ಲಿ ಇವತ್ತು 2 ಜನಾಂಗಗಳ ಪೀಠಗಳ ಸ್ಥಾಪನೆ ಆಗ್ತಾ ಇರೋದನ್ನು ಕಂಡು ನಮಗೆ ಬಹಳ ಸಂತೋಷ ಆಯಿತು. ಹರಿಹರ ತಾಲೂಕಿನಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಗುರುಪೀಠ ಇದೆ. ಹರಿಹರ ತಾಲೂಕಿನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠ ಇದೆ. ಈ 2 ಪೀಠಗಳು ಇವತ್ತು ಪೂರಕವಾಗಿ ಈ ಜನಾಂಗವನ್ನು ಮುನ್ನಡೆಸ್ತಕ್ಕಂಥ ಕೆಲಸದಲ್ಲಿ ನಾವು ಕೂಡ ಪರಮ ಪೂಜ್ಯರುಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡ್ತೀವಿ, ಆ ರೀತಿಯಾಗಿ ನಡ್ಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಮ್ಮನ್ನು ಕೂಡ ನಮ್ಮ ಉಮಾಪತಿಯವರು ಅಭಿಮಾನಪೂರ್ವಕವಾಗಿ ಬರಮಾಡಿಕೊಂಡು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಾವೇಶದ ಎಲ್ಲ ಸಂಘಟನೆಕಾರರಿಗೆ, ಪರಮ ಪೂಜ್ಯರುಗಳಿಗೆ ವಂದಿಸ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗ
ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಚಾನುಕೋಟಿ ಮಠ ಕೊಟ್ಟೂರ್ ಇವರುಗಳು ಪಂಚಮಸಾಲಿ ಸಮಾಜಕ್ಕೆ ಆಶೀರ್ವಚನ ನೀಡಲಿದ್ದಾರೆ.